ಗುರು ಇವಣ್ಣ ಸಿಲಿಂಡರ್ನ ಅವಳು ಅಕ್ಕಿ ಮೂಟೆ ಕಟ್ಟಿರೋ ತರ ಎತ್ಕೊಂಡು ಹೋಗ್ತವ್ರೆ. ನಿನ್ನೆ ಮಿಡ್ ನೈಟ್ ಮಹಾರಾಷ್ಟ್ರದಿಂದ ನಮ್ಮ ಚೇತನ್ ಬಂದಿರೋದ್ರಿಂದ ಇವತ್ತು ಬೆಳಿಗ್ಗೆ ಅವ್ನ ಕಾರ್ನ ಸರ್ವಿಸ್ಗೆ ಬಿಡಬೇಕಿತ್ತು. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ನಮ್ಮ ಮಮ್ಮಿ ಮಾಡಿರೋ ಬ್ರೇಕ್ಫಾಸ್ಟ್ ನ ತಿನ್ಕೊಂಡು ಕಾರ್ನ ಎತ್ಕೊಂಡು ಸರ್ವಿಸ್ ಬಿಡೋಣ ಅಂತ ಹೋದ್ವಿ. ಕಾರ್ನ ಸರ್ವಿಸ್ ಬಿಟ್ಟು ಬಂದ್ಮೇಲೆ ಅರ್ಜೆಂಟ್ ಒಂದು ತ್ರಿಶೂಲ ಪಾಲಿಶಿಂಗ್ ಇತ್ತು ಅಂತ ನಮ್ಮ ಫ್ಯಾಕ್ಟ್ರಿಗೆ ಬಂದಿತ್ತು. ಪಾಲಿಶ್ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೋದಾಗ ನಾನು ಸ್ನ್ಯಾಪ್ ಓಪನ್ ಮಾಡಿ ಇವರಿಬ್ರು ಈ ತರ ಸ್ನ್ಯಾಪ್ ಹಾಕಿದ್ರು. ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ನಿನ್ನೆ ಮಾಡಿರೋ ಪಾಲಿಶ್ ಐಟಮ್ಗಳನ್ನೆಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡು ಬಜಾರ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಹೊರಟೆ. ಹಾಗೆ ವಾಪಸ್ ಬರ್ತಾ NS200 ಮಿರರ್ ಕಟ್ ಆಗಿತ್ತು ಅಂತ ಒಂದು NS200 ಮಿರರ್ ತಗೊಂಡ್ಬಂದೆ. ಲೆಫ್ಟ್ ಸೈಡ್ ಮಿರರ್ ಹಾಕ್ಸೋಣ ಅಂತ ಗಾಡಿನ ತಗೊಂಡೋಗಿ ಸ್ಟಾರ್ಟ್ ಮಾಡ್ತೀನಿ. ಗಾಡಿನೇ ಸ್ಟಾರ್ಟ್ ಆಗ್ತಾ ಇಲ್ಲ. ಯಾಕೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಆಗ್ಲೇ ಸ್ವಲ್ಪ ತಲೆಗೆ ಹುಳ ಬಿಟ್ಟಂಗಾಯ್ತು ನನಗೆ. ಸರಿ ಅನ್ಕೊಂಡು ಅಷ್ಟರಲ್ಲಿ ನನ್ನ ತಮ್ಮ ಆಕಾಶ್ ಬಂದ. ಅವನಿಂದ ಗಾಡಿನ ತಳ್ಳಿಸ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು ಗಾಡಿನ ತಳ್ಳಿದೆ. ಎಷ್ಟೇ ಸಲ ತಳ್ಳಿದ್ರು ಗಾಡಿ ಸ್ಟಾರ್ಟ್ ಆಗದಿರೋ ಕಾರಣಕ್ಕೆ ಕೊನೆಗೆ ಗ್ಯಾರೇಜ್ಗೆ ಎತ್ಕೊ ಬಂದ್ವಿ ಗಾಡಿನ. ಆಮೇಲೆ ಗೊತ್ತಾಯ್ತು ಗಾಡಿಲಿ ಫುಲ್ ಪೆಟ್ರೋಲ್ ಡ್ರೈ ಆಗಿದೆ ಅಂತ. ಅಲ್ಲೇ ಗ್ಯಾರೇಜ್ ಅವ್ರು ಸ್ಕೂಟರ್ ಇಸ್ಕೊಂಡು ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ತಗೊಂಡು ವಾಪಸ್ ಬಂದು ಗಾಡಿಗೆ ಪೆಟ್ರೋಲ್ ಹಾಕಿ ಮತ್ತೆ ತಳ್ಳಿದ್ವಿ. ಗಾಡಿ ಸ್ಟಾರ್ಟೇ ಆಗ್ಲಿಲ್ಲ. ಗೈಸ್, ನನ್ನ ಬೈಕ್ ಸ್ಟಾರ್ಟ್ ಆಯ್ತೋ ಇಲ್ವಾ ಅಂತ ನಾಳೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ.